ಹಲೋ ಮಗ, ಕೇಳಿಸ್ತೈತಾ? ಹಾ ಕೇಳಿಸ್ತೈತೆ ಹೇಳೋ. ಮಗ, ನಾಳೆ RCB ಫೈನಲ್ಸ್ ಮ್ಯಾಚ್ ಐತೆ. 500 ಜರ್ಸಿ ಬುಕ್ ಮಾಡಕ್ ಹೇಳಿದ್ನಲ್ಲ, ಏನ್ ಮಾಡ್ದೆ? ಹಾ ಬುಕ್ ಮಾಡಿದೀನಿ ಮಗ. ಬುಕ್ ಮಾಡಿದ್ಯಾ? ಜಾಸ್ತಿ ಆದ್ರೂ ಪರವಾಗಿಲ್ಲ ಮಗ, ಕಡಿಮೆ ಆಗ್ದಂಗಿರ್ಬೇಕು. ಎಲ್ರಿಗೂ ಹಂಚ್ಬಿಡೋಣ RCB ಜರ್ಸಿನ, ಆಯ್ತಾ? ಹಾ ಸರಿ ಮಗ, ನೀನ್ ಹೆಂಗಂದ್ರೆ ಹಂಗೆ ಮಾಡೋಣ. ಸರಿ, ಪಟಾಕಿ ತರ ಕೇಳಿದ್ನಲ್ವಾ, ಏನ್ ಮಾಡ್ದೆ? ತಂದಿದ್ದೀನಿ ಮಗ. ತಂದಿದ್ಯಾ ತಾನೆ? ನಾನು ಹೇಳಿದ ಐಟಮ್ಸ್ ಎಲ್ಲ ತಂದಿದ್ಯಾ ತಾನೆ? ಎಲ್ಲ ನನ್ ತಂದಿದ್ದೀನಿ. ಮಗನ್ ನಾಳೆ ಸೆಲೆಬ್ರೇಷನ್ ಹೆಂಗಿರ್ಬೇಕು ಅಂದ್ರೆ, ಇಡೀ ಕರ್ನಾಟಕದಲ್ಲಿ ನಮ್ದೇ ಹೆಸರು ಮಾಡ್ಬೇಕು ಕಣೋ, RCB ಗೆದ್ದಿರೋ ಸೆಲೆಬ್ರೇಷನ್ಗೆ. ಹೇ, ಏನ್ ಮಗ ಸಮಾಚಾರ? ಫುಲ್ ಖುಷಿಯಲ್ಲಿ ಇದ್ದಂಗಿದ್ಯಾ? ಫುಲ್ ಜೋಶಲ್ಲಿ ಇದೆ ಇವತ್ತು. ಹೇ, ಖುಷಿ ಇಲ್ದಿರ ಏನೇನೋ, ನಾಳೆ IPL ಫೈನಲ್ಸ್ ಅಲ್ವಾ, ಹೆಂಗಿದ್ರು ಕಪ್ಪೆತದ RCBನೇ. ಅದಕ್ಕೆ ಸೆಲೆಬ್ರೇಷನ್ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಹೇ, ಇದಕ್ಕೆ ಖುಷಿ ಅಲ್ಲ, ಪ್ರತಿ ವರ್ಷ ನಡೆಯೋದೇ ತಾನೇ ಇದು. 18 ವರ್ಷದಿಂದ ನೋಡ್ತಿಲ್ವಾ? ಫೈನಲ್ ವರ್ಗೂ ಬರ್ತಾರೆ, ಕೈ ಕೊಟ್ಟು ಹೋಯ್ತಾರೆ. ಇದಕ್ಕೆಲ್ಲ ಏನೋ ಸೆಲೆಬ್ರೇಷನ್ ಮಾಡ್ತೀವಿ? ಸುಮ್ನೆ ದುಡ್ಡು ಎಷ್ಟು, ಅರ್ಥ ಮಾಡ್ಕೊಳ್ಳೋ. ಅವನು ಸಾಯಿಸಿದ್ರೆ ಸುಳ್ಳು ನಿಜ ಆಗ್ಬಿಡುತ್ತಾ? RCB ಕೈಯಲ್ಲಿ ಕಪ್ಪೆತ್ತಕ್ ಆಗಲ್ಲ ಕಣೋ. ಕಪ್ಪೆತ್ತಲ್ವಾ? ಆಗಲ್ಲ, 100% ಆಗಲ್ಲ. RCB ಕಪ್ಪೆತ್ತಲ್ವಾ? ನೀನೇನು ಅಂತೀಯಾ? ನಾಳೆ ಜೈ RCB, ಸಲ ಕಪ್ ನಮ್ದೆ. ಅದು ಅದು ಜೈ RCB. ಅದು ಹೋಗ್ ಮನೆಗೆ. ಸರಿ ಅಣ್ಣ, ಈ ಸಲ ಕಪ್ ನಮ್ದೆ. ಈ ಸಲ ಕಪ್ ನಮ್ದೆ.